ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ. ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಹೆಮ್ಮೆಯ ಲಾಲ್ಬಾಗ್ನ 220ನೇ ಫ್ಲವರ್ ಶೋಗೆ. ಬಣ್ಣ ಬಣ್ಣದ ಹೂಗಳನ್ನು ನೋಡುವುದೇ ಇವತ್ತಿನ ಈ ವ್ಲಾಗ್ನ ವಿಶೇಷವಾಗಿದೆ. ಈ ಫ್ಲವರ್ ಶೋ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷವಾಗಿದೆ. ಇದು ಆಗಸ್ಟ್ 6ರಿಂದ ಆಗಸ್ಟ್ 17ರವರೆಗೆ 12 ದಿನದವರೆಗೆ ಲಾಲ್ಬಾಗ್ನ ಗ್ಲಾಸ್ ಹೌಸ್ನಲ್ಲಿ ನಡೆಯುತ್ತದೆ. ವೀಕ್ ಡೇಸ್ನಲ್ಲಿ ದೊಡ್ಡವರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ. ವೀಕೆಂಡ್ನಲ್ಲಿ ದೊಡ್ಡವರಿಗೆ 100 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಎಂಟ್ರಿ ಫೀಸ್ ಇದೆ. ನೋಡಿ ಎಷ್ಟು ಥರದ ಹೂಗಳು, ಸಸಿಗಳು, ಪಾಟ್ಗಳು ಇವೆ ಅಂತ. ಇವೆಲ್ಲ ನರ್ಸರಿಯವರು ಮಾರಾಟಕ್ಕಂಥೇಳಿ ಇಟ್ಟಿದ್ರು. ಇದೆಲ್ಲ ಇಂಡೋರ್ ಔಟ್ಡೋರ್ ಪ್ಲ್ಯಾಂಟ್ಸ್ಗಳಿದ್ವು. ಮತ್ತು ಹಣ್ಣು ತರಕಾರಿಗಳ ಬೀಜಗಳು ಸಹ ಇದ್ವು ಇಲ್ಲಿ. ಹ್ಯಾಂಗಿಂಗ್ ಪಾಟ್ಸು, ಡಿಸೈನರ್ ಪಾಟ್ಸು, ಟೇಬಲ್ ಪಾಟ್ಸು, ಎಲ್ಲ ಥರದ ಪಾಟ್ಸ್ಗಳು ಸಹ ನೋಡ್ಬೋದಾಗಿತ್ತು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಬೇರೆ ಬೇರೆ ತರಹದ ಮನೆ ಬಳಕೆ ವಸ್ತುಗಳು, ತೋಟಗಾರಿಕೆ ವಸ್ತುಗಳ ಬಳಕೆಗಳು, ಬಟ್ಟೆಗಳು, ತಿಂಡಿ ತಿನಿಸುಗಳು, ಜ್ಯುವೆಲರ್ಸ್ಗಳು, ಹೀಗೆ ಹಲವಾರು ತರಹದ ಶಾಪಿಂಗ್ ನಾವು ಮಾಡ್ಬೋದಾಗಿತ್ತು. ಲಾಲ್ಬಾಗ್ನಲ್ಲಿ ಸ್ಟ್ಯಾಚ್ಯೂಗಾಗಿ ತಯಾರಿಸಿದ ಮರಗೊಂಬೆಗಳಿವೆಲ್ಲ. ಇಲ್ಲಿದೆ ನೋಡಿ ಕೆಂಪೇಗೌಡರು ಕಟ್ಟಿಸಿದಂತಹ ಕ್ಲಾಕ್ ಟವರ್. ಇದು ಲಾಲ್ಬಾಗ್ ಕಟ್ಟೋಕ್ಕಿಂತ ಮೊದಲೇನೆ ಕಟ್ಟಿಸಿದ್ರು ಅಂತ ಹೇಳ್ತಾರೆ. ನೋಡಿ ಹೆಂಗಿದೆ, ಕಾರ್ಟೂನ್ಗಳಲ್ಲಿ ದೈತ್ಯಾಕಾರದ ಚಿತ್ರ ನೋಡಿದಾಗಾಯ್ತಿದು. ಎರಡು ಮೂರು ಮರಗಳಿಗೆ ಬಳ್ಳಿಯಿಂದ ಸೀರೆ ಉಡಿಸಿದ ಹಾಗೆ ಕಾಣ್ತಾ ಇದೆ. ಇಲ್ಲಿ ಶುದ್ಧ ಜೇನುತುಪ್ಪ ಮಾರ್ತಾ ಇದ್ರು, ಮತ್ತೆ ಜೇನು ಸಾಕಾಣಿಕೆ ಬಗ್ಗೆನೂ ಹೇಳ್ಕೊಡ್ತೀವಿ ಅಂತ ಹೇಳ್ತಿದ್ರು. ಇಲ್ಲಿದೆ ನೋಡಿ ಗ್ಲಾಸ್ ಹೌಸ್. ಹೂವಿಂದ ರೂಪಿತಗೊಂಡ ಸಾಮ್ರಾಜ್ಯ ನೋಡಲು ಎಷ್ಟು ಜನರ ಕ್ಯೂ ಹಚ್ಕೊಂಡು ನಿಂತಿದ್ದಾರೆ ನೋಡಿ.
ಈ ವಿಡಿಯೋ ತುಂಬಾ ದೊಡ್ಡದಾಗ್ತಾ ಇದೆ, ಹಾಗಾಗಿ ಇದರಲ್ಲಿ ಫ್ಲವರ್ ಶೋನ ಚಿಕ್ಕ ಚಿಕ್ಕ ಗ್ಲಿಮ್ಸ್ಗಳನ್ನ ಹಾಕಿದ್ದೀನಿ. ನೆಕ್ಸ್ಟ್ ಮುಂದಿನ ವ್ಲಾಗ್ನಲ್ಲಿ ಹೂವಿಂದ ರೂಪಿತವಾದ ಸಾಮ್ರಾಜ್ಯದ ಬಗ್ಗೆ ಮತ್ತು ದೃಶ್ಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನಾವು ಯಾವ ಆಟವನ್ನು ಆಡಿದ್ವಿ ಅಂಥೇಳಿ ನಿಮಗೆ ತೋರಿಸ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.